ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾದಗಿರಿಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. ಎಂದಿನಂತೆ ಬಸ್, ಆಟೋ, ಖಾಸಗಿ ವಾಹನಗಳ ಸಂಚಾರ ಹಾಗೆ ಮುಂದುವರಿತಾ ಇದೆ. ಅಂಗಡಿ ಮುಂಗಟ್ಟುಗಳು ಓಪನ್ ಇವೆ. ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇದೆ. ಕರ್ನಾಟಕ ಬಂದ್ಗೆ ಯಾವುದೇ ಸಂಘಟನೆಗಳು ಯಾದಗಿರಿಯಲ್ಲೂ ಕೂಡ ಬೆಂಬಲ ಕೊಟ್ಟಿಲ್ಲ. ಎಂದಿನಂತೆ ಶಾಲೆ ಮತ್ತು ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ. ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸೋದನ್ನ ವಿರೋಧಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಯಾವುದೇ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ಎಂದಿನಂತೆ ಜನಜೀವನ ಸಾಗ್ತಾ ಇದೆ. ಬಸ್ ಹಾಗೂ ಖಾಸಗಿ ವಾಹನಗಳ ಸಂಚಾರ ಇದೆ. ಅಂಗಡಿ ಮುಂಗಟ್ಟುಗಳು ಓಪನ್ ಇವೆ. ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗ್ತಾ ಇದೆ. ಅಲ್ಲಿಗೆ ಯಾದಗಿರಿಯಲ್ಲೂ ಕೂಡ ಯಾವುದೇ ಪ್ರತಿಭಟನೆ ಇರಲಿ ಅಥವಾ ಬಂದ್ಗೆ ಬೆಂಬಲ ಇರಲಿ ಯಾವುದು ವ್ಯಕ್ತವಾಗ್ತಾ ಇಲ್ಲ. ನೋಡಿ, ಎಲ್ಲ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಓಪನ್ ಆಗಿವೆ. ವ್ಯಾಪಾರ ವಹಿವಾಟು ಎಂದಿನಂತೆಯೇ ಸಾಗ್ತಾ ಇದೆ. ನೀರು ತಮಿಳುನಾಡಿಗೆ ಹರಿಸೋದನ್ನು ವಿರೋಧಿಸಿ ಈಗಲೇ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಏನ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ಕೂಡ ವ್ಯಕ್ತವಾಗಿಲ್ಲ. ಈಗಲೇ ಮಂಡ್ಯ ಭಾಗದಲ್ಲಿ ಕೂಡ ಅದೇ ರೀತಿ ಬೆಂಗಳೂರು ಭಾಗದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಯಾದಗಿರಿಯಲ್ಲಿ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇಲ್ಲ. ಹೀಗಾಗಿ ಕರ್ನಾಟಕ ಬಂದ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ಕೂಡ ವ್ಯಕ್ತವಾಗಿಲ್ಲ. ಹೀಗಾಗಿ ಎಂದಿನಂತೆ ಜನಜೀವನ ಸಾಗ್ತಾ ಇದೆ. ಈಗಲೇ ಎಂದಿನಂತೆ ಜನರು ಕೂಡ ತಮ್ಮ ಕೆಲಸ ಕಾರ್ಯಕ್ಕೆ ತೆರಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಯಾದಗಿರಿಯಲ್ಲಿ ಈಗ ನಾವು ನೋಡಬಹುದು ಅಂಗಡಿ ಮುಂಗಟ್ಟುಗಳು ತೆರೆದು ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಆಟೋಗಳಾಗಿರ್ಬೋದು, ನಾವು ಆ ದೃಶ್ಯ ಆ ಭಾಗದಲ್ಲಿ ನೋಡಬಹುದು. ಆಟೋ ಆಗಿರ್ಬೋದು, ಎಲ್ಲ ವಾಹನಗಳು ಕೂಡ ಎಂದಿನಂತೆ ಸಂಚಾರ ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಯಾದಗಿರಿ ಜಿಲ್ಲೆಯಿಂದ ಕಲಬುರಗಿ ಹಾಗೂ ವಿವಿಧ ಭಾಗದ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ಗಳು ಸಂಚಾರ ಕೂಡ ನಡೆಸ್ತಾ ಇದ್ದಾವೆ. ಯಾಕಂತಂದ್ರೆ ಕರ್ನಾಟಕ ಬಂದ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಬಂದ್ಗೆ ಯಾವುದೇ ಬಿಸಿ ತಟ್ಟಿಲ್ಲ. ಪ್ರಮುಖವಾಗಿ ಎಂದಿನಂತೆ ಜನಜೀವನ ಸಾಗಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಬಸ್ನಲ್ಲಿ ವಿವಿಧ ಗ್ರಾಮೀಣ ಭಾಗದಿಂದ ತಮ್ಮ ಊರಿಂದ ಆಗಮಿಸಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ಎಂದಿನಂತೆ ತೆರಳ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕ ಬಂದ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ಬೆಂಬಲ ಕೂಡ ವ್ಯಕ್ತವಾಗಿಲ್ಲ. ಜನರು ಏನಂತಂದ್ರೆ ಎಂದಿನಂತೆ ಜನಜೀವನ ಕೂಡ ಸಾಗ್ತಾ ಇದ್ರೆ ನಾವು ನೋಡಬಹುದು. ಎಂದಿನಂತೆ ಈಗ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಕೇಂದ್ರ ಬಸ್ ನಿಲ್ದಾಣದ ಮೂಲಕ ವಿವಿಧ ಭಾಗದಿಂದ ಆಗಮಿಸಿದಂಥ ಬಸ್ಗಳು ನಂತರ ಏನಂತಂದ್ರೆ ಕಲಬುರಗಿ, ಶಹಾಪುರ್, ಸುರ್ಪುರ್ ಸೇರಿದಂತೆ ವಿವಿಧ ಭಾಗಕ್ಕೆ ತೆರಳ್ತಾ ಇದ್ದಾರೆ. ಇದು ಪ್ರಯಾಣಿಕರಿಗೆ ಕೂಡ ಯಾವುದೇ ಬಿಸಿ ತಟ್ಟಿಲ್ಲ. ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆನೆ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಎಂದಿನಂತೆ ಶಾಲೆ ಕಾಲೇಜಿಗೆ ಕೂಡ ತೆರಳ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕ ಬಂದ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಯಾವುದೇ ಬೆಂಬಲ ಕೂಡ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.